ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನ ಕಂಪ್ಲೀಟ್ ಮಾಡಿರೋದಕ್ಕೆ ಅವರು ಹಾವೇರಿನಲ್ಲಿ 1000 ದಿನದ ಸಾಧನಾ ಸಮಾವೇಶವನ್ನು ಮಾಡಿದ್ದಾರೆ. ಅವರು ಈ ಸಾಧನಾ ಸಮಾವೇಶದಲ್ಲಿ ಬ್ಯುಸಿಯಾಗಿರಬೇಕಾದ್ರೆ, ಆಚರಣೆ ಮಾಡಬೇಕಾದ್ರೆ ನಮ್ಮ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ಸ್ ಇಲ್ಲದೆ, ಎಸೆನ್ಷಿಯಲ್ ಮೆಡಿಸಿನ್ಸ್ ಇಲ್ಲದೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಎಮರ್ಜೆನ್ಸಿ ಸರ್ಜರೀಸ್ ಮಾಡೋದಕ್ಕೂ ಕೂಡ ಮೆಡಿಸಿನ್ಸ್ ಇಲ್ಲದೆ, ಔಷಧಿಗಳಿಲ್ಲದೆ ಆ ಸರ್ಜರೀಸನ್ನು ಪೋಸ್ಟ್ಪೋನ್ ಮುಂದೂಡೋ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ. ಸರ್ಕಾರಿ ಆಸ್ಪತ್ರೆಗೆ ಯಾರೂ ಕೂಡ ಮೊದಲನೇ ಆಯ್ಕೆಯಾಗಿ ಹೋಗಲ್ಲ, ಫಸ್ಟ್ ಚಾಯ್ಸ್ ಸರ್ಕಾರಿ ಆಸ್ಪತ್ರೆ ಆಗಿರಲ್ಲ. ಆದರೆ ಯಾರ ಹತ್ರ ದುಡ್ಡಿರಲ್ಲ, ದುಡ್ಡಿಲ್ಲದೆ ಇರೋ ಬಡವರು ಮತ್ತು ಮಧ್ಯಮ ವರ್ಗದವರು ಬೇರೆ ಯಾವುದೇ ಆಯ್ಕೆ ಇಲ್ಲದೆ ಈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಈ ದುಡ್ಡಿಲ್ಲದೆ ಇರೋ ಅಸಹಾಯಕರಿಗೆ ಕರೆಕ್ಟಾಗಿ ಚಿಕಿತ್ಸೆ ಕೊಡೋದಕ್ಕೂ ಯೋಗ್ಯತೆ ಇಲ್ಲದೆ ಇರೋ ಈ ರಾಜ್ಯ ಸರ್ಕಾರ ಹಾವೇರಿಯಲ್ಲಿ ಸಾಧನಾ ಸಮಾವೇಶ, ಸಾರ್ಥಕತೆ ಸಮಾವೇಶ ಮಾಡ್ತಾ ನಮ್ಮ ತೆರಿಗೆ ಹಣವನ್ನು ವೇಸ್ಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದೆ. ಈ ಸರ್ಕಾರದ ನಿಜವಾದ ಸಾಧನೆ ಏನಪ್ಪ ಅಂತ ಹೇಳಿದ್ರೆ, ರಾಜ್ಯದ ಗುತ್ತಿಗೆದಾರರ ಸಂಘದವರು ರಾಜ್ಯ ಸರ್ಕಾರದ ವಿರುದ್ಧ ಮಾಡಿದ ಕಮಿಷನ್ ಆರೋಪವನ್ನು, ಭ್ರಷ್ಟಾಚಾರದ ಆರೋಪವನ್ನು ಇನ್ವೆಸ್ಟಿಗೇಟ್ ಮಾಡದೇ ಇರೋದು, ತನಿಖೆ ಮಾಡದೇ ಇರೋದು ಈ ಸರ್ಕಾರದ ಸಾಧನೆ. ರಾಜ್ಯದ ಅಬಕಾರಿ ಇಲಾಖೆಯಲ್ಲಿ ಕೇಳಿ ಬಂದ ಭ್ರಷ್ಟಾಚಾರವನ್ನು ರಾಜ್ಯದ ಅಬಕಾರಿ ಸಚಿವರು ಮತ್ತು ಅವರ ಮಗ ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಾಗ ಯಾವುದೇ ತನಿಖೆ ಮಾಡದೆ ಅಬಕಾರಿ ಸಚಿವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದು ಈ ರಾಜ್ಯ ಸರ್ಕಾರದ ಸಾಧನೆ. ಕೊನೆ ಸಾಧನೆ ಏನಪ್ಪ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಕುರ್ಚಿ ಗುದ್ದಾಟವನ್ನು ಮುಂದಿಟ್ಕೊಂಡು ನಮ್ಮ ರಾಜ್ಯದ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿ, ವೋಟ್ ಹಾಕಿದ್ದ ಜನರನ್ನು ನಿರ್ಲಕ್ಷ್ಯ ಮಾಡಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾತ್ರ ಕೊಟ್ಟಿದ್ದು ಈ ರಾಜ್ಯ ಸರ್ಕಾರದ ಇನ್ನೊಂದು ಮಹಾನ್ ಸಾಧನೆ.